ಯಾವಾಗ್ಲೂ ನಾನು ಗೇಮ್ ಚೇಂಜರ್ ಅಂತಿರ್ತೀರಾ. ಸೊ ಏನೆಲ್ಲ ಗೇಮ್ನ ಚೇಂಜ್ ಮಾಡಿದ್ದೀರಾ ಮೇಡಮ್? ಈಗ ನನ್ನನ್ನು ಹೊರಡೆ ಕಳ್ಸೋದ್ರಲ್ಲಿ ನೇರ ಭಾಗಿ ಅಂತ ದಯಾನಂದ ಹೆಸರು ಹೇಳಿದ್ರು. ನಾನು ಹೇಳಿದೆ ದಯಾನಂದ್ ಬಂದ ತಕ್ಷಣ ದಯಾನಂದ್ ಏನೋ ಒಂದು ಗತಿ ಕಾಣಿಸ್ಬೇಕು ಅಂತ ಅನ್ಕೊಂಡೆ. ನೋಡಿ ಈ ಮೇಲೆ ಕರ್ಮ ಅವ್ರನ್ನೇ ಮನೆಗೆ ಕಳಿಸ್ತು. ಈಗ ಅದು ಹೇಳ್ತಾರಲ್ಲ, ಕಾನೂನು ಕ್ರಮ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಮೇಲೆ ಒಂದು ಕರ್ಮ ಅಂತೆಲ್ಲ ನೋಡ್ತಾ ಇರ್ತದೆ. ಓಕೆ, ಸೊ ನಾನು ಗೇಮ್ ಚೇಂಜ್ ಅಂತ ಹೇಳಿಲ್ಲ. ನನಗೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ನಾನು ಕೇಳಿದೆ, ಸ್ವಾಮೀಜಿ ನಾನು ಗುರುಗಳೇ ನಾನು CM ಆಗಬೇಕು ಆಶೀರ್ವಾದ ಮಾಡಿ ಅಂತ. ಅವರು CM ಗೇಮ್ ಗೊತ್ತಿಲ್ಲ ನನಗೆ, ಒಟ್ನಲ್ಲಿ ಗೇಮ್ ಚೇಂಜರ್ ಅಂತ ಅವರೇ ಹೇಳಿದ್ದು ನನಗೆ. ಸೊ ಅಷ್ಟು ದೊಡ್ಡ ವ್ಯಕ್ತಿ ಹೇಳಿದಾಗ ಅದನ್ನು ನಾನು ಕೂಡ ಸ್ವಲ್ಪ ಸೀರಿಯಸ್ ತಗೊಂಡೆ. ಅಂದರೆ ಎಲ್ಲೋ ಒಂದು ಕಡೆ ಅಧಿಕಾರದಲ್ಲಿ ಇರೋರು ತಪ್ಪು ಮಾಡಿದಾಗ ಐ ಥಿಂಕ್ ಶೇಕ್ ಮಾಡೋ ಶಕ್ತಿ ಇದೆ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ. ಅದು ಸಾರ್ವಜನಿಕ ಪರವಾಗಿ ಈ ರಮೇಶ್ ಜಾರಕಿಹೊಳಿ ಪ್ರಕರಣ ಆಗಿರ್ಬೋದು, ADGP ಅಮೃತ್ ಪಾಲ್ ಜೈಲ್ಗೆ ಹೋಗಿದ್ದ ಪ್ರಕರಣಗಳಾಗಿರ್ಬೋದು. 2011 51 ಜನ IPS ಆಫೀಸರ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಸಿದ್ದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟು ಆಗಿನ ಕಾಲದಲ್ಲಿ ಮಾಡಿಸಿದ್ದೆ. ಸಾಕಷ್ಟು ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆನ, ಭ್ರಷ್ಟ ಪೊಲೀಸ್ ಇಲಾಖೆಯಲ್ಲಿರೋರನ್ನ, ಮತ್ತು ಭ್ರಷ್ಟ ರಾಜಕಾರಣಿಗಳು, ಮತ್ತು ಸೆಕ್ಸ್ ಸ್ಕ್ಯಾಂಡಲ್ ಇರುವಂಥವ್ರು ಅಂತನೆಲ್ಲ ಎಕ್ಸ್ಪೋಸ್ ಮಾಡಿದ್ದೀವಿ. ಪಾಸಿಬಲಿ ಎಲ್ಲೋ ಒಂದು ಮಟ್ಟಿಗೆ ಗೇಮ್ ಚೇಂಜರ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಆಗಲಿ ಸರ್. ಇನ್ನು ನೀವು ಯಾವಾಗಲೂ ನಾನು CM ಆಗ್ತೀನಿ ಅಂತ ಅಂತಿರ್ತೀರಾ. ಸೊ ಯಾವ ಪಾರ್ಟಿ ಕಟ್ತೀರಾ ಅಂತ? ಪಾರ್ಟಿ ಕಟ್ಟೋದೇನಿಲ್ಲ ಮೇಡಮ್, ಅದು ಭಗವಂತ ಮೇಲಿರೋ ಕಣ್ಣೆತ್ತು ನೋಡಿದ್ರೆ ಯಾವುದೋ ಒಂದು ಟೈಮಲ್ಲಿ ಆಗ್ತೀವಿ. ಅದೇ ಹೇಳ್ತಾರೆ ಬ್ರೂಸ್ಲಿ, ಐ ಥಿಂಕ್ ಬ್ರೂಸ್ಲಿ ಸೆಡ್ ದಟ್ ವರ್ಡ್ಸ್ ಆರ್ ವೆರಿ ಪವರ್ಫುಲ್ ಅಂತ. ನಾವು ಆಡೋ ಮಾತಿದೆಯಲ್ಲ, ಅದು ಇಟ್ಸ್ ವೆರಿ ಪವರ್ಫುಲ್, ಇಟ್ ಹ್ಯಾಸ್ ಪವರ್ ಅಂತ ಹೇಳ್ತಾರೆ. ಸೊ ಹಂಗಾಗಿ ಬೇರೆಯವ್ರು ಏನಾನ ಅನ್ಕೊಳ್ಳಿ, ನಮ್ಮ ಬಗ್ಗೆ ನಾವು ಒಳ್ಳೇದು ಹೇಳ್ಕೊಳ್ಬೇಕಂತೆ. ಸೊ ನನ್ಗೆ ಅನ್ಸಿದ್ರೆ ನಮ್ಮ ತಂದೆಗೆ ಯಾವಾಗಲೂ ಕೇಳ್ತಾ ಇದೆ, ನಮ್ಮ ಹತ್ರ ಹಣ ಕಡಿಮೆ ಇದೆ ಅಂತ, ನೀನು ಮನಸ್ಸು ಮಾಡಿದ್ರೆ ಆಗುತ್ತೆ ಅಂತಂದ್ರು. ಸೊ ಒನ್ ಟೈಮ್ ಬಂದಾಗ ನಮ್ಮ ತಂದೆ ಹೇಳಿದ ಮಾತ್ರ ನಿಜ ಆಯಿತು. ಸೊ ನನ್ನ ಫ್ರೆಂಡ್ ಹೇಳಿದ್ರು, ನೀನು ರಾಮ್ ಜೇಠ್ಮಲಾನಿಗಿಂತ ಚೆನ್ನಾಗಿ ಲಾಯರ್ ಆಗ್ತಿ ಕಣೋ, ಓದು ಅಂತ. ಸೊ ಯಾರೋ ಕನ್ಸ್ಕೊಂಡಿದ್ದು. ಸೊ ಇವತ್ತು ನಾನು ರಾಮ್ ಜೇಠ್ಮಲಾನಿ ಥರ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಐ ಆಮ್ ಸಮ್ವೇರ್ ಇನ್ ದ ಲೈಮ್ ಲೈಟ್ ಆಫ್ ಅಡ್ವೊಕೇಸಿ ಅಂತ ಅನಿಸುತ್ತೆ. 1.5 ಲಕ್ಷ ವಕೀಲರ ನಡುವೆ ಜನ ನನಗೆ ಎಲ್ಲೋ ಒಂದು ಕಡೆ ಐಡೆಂಟಿಫೈ ಮಾಡ್ತಾರೆ ಅಂದರೆ ಐ ಥಿಂಕ್ ದಟ್ಸ್ ಅ ಬ್ಲೆಸ್ಸಿಂಗ್ಸ್. ಸೊ ನನ್ನಲ್ಲಿ ಏನೋ ಒಂದು ಸ್ಪೆಷಲ್ ಇರ್ಬೋದು ಅಂತ ಅನಿಸುತ್ತೆ. ಸೊ ಹಾಗೆ ನಾನು ಐ ಥಿಂಕ್ ಐ ವಾಸ್ ಇನ್ ಕಾಶ್ಮೀರ್ ಇನ್ 2011 ಯಾವುದೋ ಒಂದು ಕಾರಣಕ್ಕೆ. ನನ್ನ ಮಗ ನನ್ನ ಜೊತೆನೇ ಇದ್ದ. ಅಲ್ಲಿ ಓಮರ್ ಅಬ್ದುಲ್ಲಾ ಒಂದು 20 ಕಾನ್ವಾಯ್ ಇಟ್ಕೊಂಡು ಕಾಶ್ಮೀರಿನ ದಾಲ್ ಲೇಕ್ ಮುಂದೆ ಹೋಗ್ತಾ ಇದ್ದ. ನನ್ನ ಮಗ ಕೇಳಿದ ಯಾರಿದು ಅಂತ. CM ಅಂತ. ಪಾಪ ಯಾಕೆ ಇಷ್ಟೊಂದು ಸೆಕ್ಯೂರಿಟಿ ಇದ್ದಾರೆ ಅಂತ. ಭಯ ಅಂತ. ಸೊ ನನ್ನ ಮಗ ಪಾಪ ನೋಡು, ಅಲ್ಲಿಂದ ಇಲ್ಲಿ ಬಂದಿದ್ದೀವಿ, ನಮ್ಮ ಹತ್ರ ಸೆಕ್ಯೂರಿಟಿ ಇಲ್ಲ, ಐ ಥಿಂಕ್ ನೀನು CM ಆಗ್ಬೇಕು ಪಾಪ, ಇವನು ಪುಕ್ಲಾ ಅಂತಂದ. ಸೊ ಪಾಸಿಬಲಿ ಬೇರೆಯವರು ಹೇಳಿದ ಒಳ್ಳೆ ವಿಚಾರಗಳನ್ನು ನಾನು ತುಂಬ ಸೀರಿಯಸ್ ತಗೊಂಡು ಮೋಸ್ಟ್ಲಿ ಮೈ ಅನ್ಕಾನ್ಷಿಯಸ್ ಬ್ರೈನ್ ತಗೊಳುತ್ತೆ ಅಂತ ಅನ್ಕೊತೀನಿ. ಸೊ ಹಾಗೆ ಐ ಥಾಟ್ ಐ ಕ್ಯಾನ್ ಬಿ ಎ ಬೆಟರ್ ಪರ್ಸನ್ ಅಂತ ಅನಿಸ್ತು. ಒಂದು ಒಳ್ಳೆ ರಾಜಕಾರಣಿ ಆಗ್ಬೋದು ಅಂತಂದು. ವೈ ನಾಟ್ CM ಅಂತ ಒಂದು ಪ್ರಶ್ನೆ ನಮಗೇನೆ. ಮೋಸ್ಟ್ಲಿ ನನಗೇನಂತಂದರೆ, ನನಗೆ ಒಂದು ಪ್ರೇರಣೆ ಅನ್ನೋದಕ್ಕಿಂತ ಸಾಮಾನ್ಯ ಜನ ಅಟ್ಲೀಸ್ಟ್ MLA CM ಆಗ್ತೀನಿ ಅಂತ ಅನ್ಕೊಳ್ಳಿ ಅನ್ನೋದು ನನಗೊಂದು ದಟ್ಸ್ ವಾಟ್ ಮೈ ಎಂಟೈರ್ ಕಾನ್ಸೆಪ್ಟ್ ಇಸ್. ಸೊ ಅದು ತಪ್ಪೇನಿಲ್ಲ, ಮುಂದೆ ಒಂದು ದಿವಸ ಆಗ್ತೀವಿ. ಇಲ್ಲ ಎಸ್ ಸರ್. ಇನ್ನು ನೀವು ಈ ಹೋರಾಟದ ಜೀವನದಲ್ಲಿ ದುಡ್ಡು ಮಾಡಿದ್ರ ಅಥವಾ ಕಳ್ಕೊಂಡ್ರ ಅಂತ? ಇಲ್ಲ, ಕಳ್ಕೊಳೋದಕ್ಕಿಂತ ಖರ್ಚು ವೆಚ್ಚಗಳು ಸಿಕ್ಕಾಪಟ್ಟೆ ಆಗಿದೆ ಮೇಡಮ್, ಇಲ್ಲ ಅಂತ ಹೇಳ್ತಾರೆ. ಇವ್ ಇನ್ಫ್ಯಾಕ್ಟ್ CD ಪ್ರಕರಣದಲ್ಲೂ ಅಷ್ಟೇನೆ ಆಗಿನ ಸಮಯ 2021 ಆಗಿದ್ದು. ಯಾರೋ ಹಿಂಗೆ ಒಬ್ಬ ದೊಡ್ಡ ರಾಜಕಾರಣಿಕ ಬಂದು ನನಗೆ ಇದೆಲ್ಲ ಎಕ್ಸ್ಪೆನ್ಸ್ ಎಲ್ಲ ಬೇರೆ ಮಾಡ್ತೀನಿ ಅಂದ್ರೆ ಕೈ ಕೊಟ್ಟರು. ಬಟ್ ಕಳ್ಕೊಂಡಿದ್ದೆ ಜಾಸ್ತಿ ಈ ಹೋರಾಟಗಳಲ್ಲಿ, ಕಳ್ಕೊಂಡಿದ್ದೆ ಜಾಸ್ತಿ. ಬಟ್ ಬೈ ಗಾಡ್ಸ್ ಗ್ರೇಸ್ ಒಂದಷ್ಟು ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾನೆ, ಒಂದಷ್ಟು ಸಣ್ಣ ಜಮೀನ್ದಾರು, ಒಂದಷ್ಟು ಬಾಡಿಗೆ ಬರ್ತದೆ. ಆಮೇಲೆ ನಾವು ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಆದಂಥ ರೀತಿಯಲ್ಲಿ ಸಂಪಾದನೆ ಮಾಡ್ತೀವಿ. ಹಂಗಾಗಿ ಅದು ಎಲ್ಗೋ ಮ್ಯಾಚ್ ಆಯಿತು. ಬಟ್ ಏನಪ್ಪ ಇಲ್ಲೇ ಸಂಪಾದನೆ ಮಾಡ್ತೀವಿ ಅಂತ ಬಂದರೆ ಖಂಡಿತವಾಗಿ ಅದು ಮಾಡ್ಲಿಕ್ಕೆ ಆಗಲ್ಲ. ಐ ಥಿಂಕ್ ದಟ್ಸ್ ಇಂಪಾಸಿಬಲ್. ಬಟ್ ಎಸ್, ಬರಬೇಕು ಅಂದಾಗ ಹಣನೂ ಬಂದಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಮನಿ ಹ್ಯಾಸ್ ದಿಸ್, ಈ ಒಂದು ಏನಿದೆ, ಈ ಒಂದು ಜನರ ಮೆಚ್ಚುಗೆ ಏನಿದೆ, ದಟ್ ಆಲ್ಸೋ ಗಿವನ್ ಮೀ ಬ್ಲೆಸ್ಸಿಂಗ್ಸ್ ಆಫ್ ಮನಿ. ಅಬಂಡೆನ್ಸ್ ಅಂತ ಹೇಳ್ತಾರೆ, ಅಬಂಡೆನ್ಸ್ ಕೂಡ ಬ್ಲೆಸ್ಸಿಂಗ್ಸ್ ಇದೆ ನನಗೆ.